ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಮಳೆ ಮತ್ತೆ ಬಿರುಸನ್ನ ಪಡ್ಕೊಂಡಿದೆ. ಹೀಗಾಗಿ ಹಾರಂಗಿ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಕಾವೇರಿ ನದಿಗೆ ಈ ನೀರನ್ನ ಹೊರಬಿಡಲಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ. ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗ್ತಿರ್ತಕ್ಕಂಥ ಪರಿಣಾಮದಿಂದ ಕೊಡಗು ಜಿಲ್ಲೆಯ ಏಕೈಕ ಹಾರಂಗಿ ಜಲಾಶಯಕ್ಕೆ ಈಗ ಒಳಹರಿವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಹಾರಂಗಿ ಜಲಾಶಯದ ಬಳಿ ಇದ್ದೇವೆ. ನೀವು ಇಲ್ಲಿ ನೋಡ್ಬೋದು, ಹಾರಂಗಿಯ ಜಲಾಶಯಕ್ಕೆ ಒಳಹರಿವು ಸುಮಾರು 3000 ಅಧಿಕ ಕ್ಯೂಸೆಕ್ಸ್ ಒಳಹರಿವು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಒಂದು ರೀತಿ ಹಿಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯ ತೀವ್ರತೆ ಕೂಡ ಹೆಚ್ಚಾಗುವಂತಹ ನಿಟ್ಟಿನಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆ ಕೂಡ ಆಗುತ್ತೆ ಅನ್ನೋದು ಮಾಹಿತಿಯನ್ನು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಮುನ್ಸೂಚನೆ ದೊರಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃತಕ ಪ್ರವಾಹ ಕೂಡ ಸೃಷ್ಟಿಯಾಗಬಾರ್ದು ಮತ್ತು ಜನಗಳಿಗೆ, ನದಿ ಪಾತ್ರದ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಈ 4 ಕ್ಲಸ್ಟರ್ ಗೇಟ್ಗಳ ಮೂಲಕ 4000 ಕ್ಯೂಸೆಕ್ಸ್ ನೀರನ್ನು ಹರಿಸಲಾಗಿರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ಯಾಕೆಂದರೆ ಈ ದೃಶ್ಯಾವಳಿಯನ್ನು ಪ್ರತಿ ಮಳೆಗಾಲದಲ್ಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡಿರ್ತೀರಿ. ಆದರೂ ಕೂಡ ಈ ಮಳೆಗಾಲದಲ್ಲೂ ಕೂಡ ಅತ್ಯಂತ ವೇಗವಾಗಿ, ಅಂದರೆ ಈ ಬಾರಿ ಹೆಚ್ಚಾಗಿ ಮಳೆ ಕೂಡ ಆಗಿರೋದ್ರಿಂದ ಬಹುಶಃ ಮೊದಲ ಬಾರಿಗೆ ಈ ಒಂದು ಜೂನ್ ತಿಂಗಳಿನಲ್ಲೇ ಹೆಚ್ಚಾಗಿ ನೀರನ್ನು ಈಗ ಕಾವೇರಿ ನದಿಗೆ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಈ ನೀರು ನೇರವಾಗಿ KRSಗೂ ಕೂಡ ತಲುಪುತ್ತೆ, ರೈತಾಪಿ ವರ್ಗದವ್ರಿಗೂ ಕೂಡ ವರದಾನ ಕೂಡ ಆಗುತ್ತೆ. ಇನ್ನೊಂದು, ಈ ನೀರನ್ನು ಡ್ಯಾಮ್ ಭರ್ತಿಯಾಗೋಕ್ಕಿಂತ ಮುಂಚೆನೇ ಯಾಕೆ ರಿಲೀಸ್ ಮಾಡಿದ್ರು ಅಂದರೆ, ಕೊಡಗಿನ ಹಲವಾರು ಗ್ರಾಮಗಳಿರ್ಬೋದು, ಅದು ನದಿ ಪಾತ್ರದಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅನಂತಿದುರ್ಗದಲ್ಲಿ ಇರ್ತಕ್ಕಂಥ ಕುಶಾಲನಗರ ಏನಿದೆ, ಆ ಕುಶಾಲನಗರ ಕೆಲವೊಂದು ಬಡಾವಣೆಗಳಿಗೆ ಯಥೇಚ್ಛವಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ನದಿ ನೀರಿನ ಮಟ್ಟ ಕೂಡ ಕ್ರಮೇಣವಾಗಿ ಏರಿಕೆ ಆಗುತ್ತೆ. ಮತ್ತು ಹಾರಂಗಿ ಜಲಾಶಯದಿಂದನೂ ಕೂಡ ನೇರವಾಗಿ ನೀರನ್ನು ಬಿಟ್ಟಾಗ ಒಂದು ಕಡೆ ಕ್ಲಾಶ್ ಕೂಡ ಆಗಿ ಒಂದು ರಿವರ್ಸ್ ಕೂಡ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಹಲವಾರು ಬಡಾವಣೆಗಳೇನಿದೆ, ಆ ಬಡಾವಣೆಗಳಿಗೆ ಕೃತಕ ಪ್ರವಾಹ ಕೂಡ ಸೃಷ್ಟಿಯಾಗಿ ಹಲವಾರು ಬಡಾವಣೆಗಳು ಕೂಡ ಮುಳುಗಡೆ ಆಗುವ ಭೀತಿ ಕೂಡ ಉಂಟಾಗುತ್ತೆ. ಯಾಕೆಂದರೆ 2018-19ನೇ ಸಾಲಿನಲ್ಲಿ ಹಾರಂಗಿ ಜಲಾಶಯದಿಂದ ಯಥೇಚ್ಛವಾಗಿ ನೀರನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಕುಶಾಲನಗರದ ಸಾಯಿ ಬಡಾವಣೆ ಇರ್ಬೋದು, ಅನೇಕ ಬಡಾವಣೆಗಳೇನಿದೆ ಆ ಬಡಾವಣೆಗಳು ಸಂಪೂರ್ಣವಾಗಿ ಜಲಮಯವಾಗಿತ್ತು. ಅಲ್ಲಿರ್ತಕ್ಕಂಥ ಜನಗಳು ಜಲ ದಿಗ್ಬಂಧನಕ್ಕೆ ಕೂಡ ಒಳಗಾಗಿದ್ದರು. ಹಲವಾರು ಮನೆಗಳು ಮುಳುಗಡೆ ಕೂಡ ಆಗಿತ್ತು. ಇದು ಪ್ರತಿ ವರ್ಷವೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಳೆ ಮುನ್ಸೂಚನೆಯನ್ನು ತಿಳ್ಕೊಂಡು ಹಾರಂಗಿಯ ಅಧಿಕಾರಿಗಳು ಈ ಒಂದು ನೀರನ್ನು ರಿಲೀಸ್ ಕೂಡ ಮಾಡುವಂಥದ್ದು. ವರ್ಷದಿಂದ ವರ್ಷಕ್ಕೆ ಒಂದಷ್ಟು ಮಾನಿಟರನ್ನು ಮಾಡ್ಕೊಳ್ತಾರೆ. ಯಾಕೆಂದರೆ ಮಾನಿಟರನ್ನು ಮಾಡ್ಕೊಳ್ದೇ ಇದ್ದರೆ ಯಥೇಚ್ಛವಾಗಿ 1 ಲಕ್ಷ ಕ್ಯೂಸೆಕ್ಸು 2 ಲಕ್ಷ ಕ್ಯೂಸೆಕ್ಸನ್ನು ನೀರು ಬಿಟ್ಟರೆ ಕೃತಕವಾದಂತಹ ಪ್ರವಾಹ ಕೂಡ ಸೃಷ್ಟಿಯಾಗ್ತದೆ. ಹೀಗಾಗಿ ಜನಸಾಮಾನ್ಯರಿಗೆ ಒಂದು ರೀತಿ ತೊಂದರೆ ಆಗುವಂಥದ್ದು ಕೂಡ ಮನವರಿಕೊಂಡು ಈಗಲಿಂದನೇ ಒಂದು ಅಲ್ಪ ಪ್ರಮಾಣದಲ್ಲೇ ನೀರನ್ನು ಕಾವೇರಿ ನದಿಗೆ ಹಂತವಾಗಿ ಹರಿಸಲಾಗ್ತದೆ. ಅಷ್ಟೇ ಅಲ್ಲದೆ ನಾವು ಬರೀ ಈಗ ಕ್ಲಸ್ಟರ್ ಗೇಟ್ಗಳ ಮೂಲಕ ಮಾತ್ರ ನೀರನ್ನು ಹರಿಸಲಾಗ್ತಾ ಇಲ್ಲ. ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಆ ಘಟಕದಿಂದನೂ ನೀರನ್ನು ಕೂಡ ನದಿಗೆ ಹರಿಸಲಾಗ್ತಿದೆ. ಇದು ನೇರವಾಗಿ ಕಾವೇರಿ ನದಿಗೆ ಸೇರುವಂಥದ್ದು. ಇನ್ನು ಅನಂತಿದುರ್ಗದಲ್ಲಿ ಕಾಣುವಂತಹ ಸೇತುವೆ ಏನಿದೆ, ಯಥೇಚ್ಛವಾಗಿ ನೀರನ್ನು ಬಿಡುವಂತಹ ಸಂದರ್ಭದಲ್ಲಿ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಕೂಡ ಗೊಳ್ಳುತ್ತೆ. ಹಾಗಾಗಿ ಈ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಭಾಗದ ರೈತರು ಯಾರಿದ್ದಾರೆ, ಜನರಿದ್ದಾರೆ, ಅವ್ರಿಗೊಂದು ರೀತಿ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ಆದರೆ ಪ್ರಸ್ತುತ ಇದೀಗ ಮಳೆ ಕೂಡ ಯಥೇಚ್ಛವಾಗಿ ಆಗ್ತಾ ಇರೋದ್ರಿಂದ ಒಂದು ರೀತಿ ಕ್ಲಸ್ಟರ್ ಗೇಟ್ಗಳ ಮೂಲಕ ನೀರನ್ನು 4000 ಕ್ಯೂಸೆಕ್ಸ್ ಹರಿಸಲಾಗ್ತಾಯಿದೆ. ಈ ಒಂದು ನಯನ ಮನೋಹರ ದೃಶ್ಯವನ್ನು ಕಣ್ತುಕೊಳ್ಳೋಕ್ಕೆ ಪ್ರವಾಸಿಗರು ಕೂಡ ಕೊಡಗಿನತ್ತ ಯಥೇಚ್ಛವಾಗಿ ಹೆಜ್ಜೆ ಆಗ್ತಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು. ಯಾಕೆಂದರೆ ಆ ಭಾಗದಲ್ಲಿ ನೀವು ಈಗ ಅಲ್ಲಿಗಂಟನೇ ಪ್ರವಾಸಿಗರೇ ಇರ್ತಕ್ಕಂತಹ ಸ್ಥಳ, ಅದರಿಂದ ಈಚೆ ಯಾರಿಗೂ ಕೂಡ ಬರೋಕ್ಕಾಗಲ್ಲ.